33 ಹಾಗೂ 34ನೇ ಕವನ. ದೇವದಾನವರಂತೆ ಹದ್ದಿನ ಹಾವಿನೊಳ ಅತಿ ವೈರ ಬಂಧನ ಠವಣೆಯ ನೀರು ಭೇದಿಸುತ್ತಾ ಕಾವವರ ಕಾವುತ್ತಾ ಕಂಟಕ ಜೀವಿಗಳನ್ನು ಅಪಹರಿಸುತ್ತಾ ತಂತರ್ಭಾವ ಶುದ್ಧಿಯೊಳ ನಾಳುವುದೆಂದನ ಶಕುನಿ. ಅಂದರೆ ದೇವತೆಗಳು ದಾನವರು ಹದ್ದು ಹಾವುಗಳಂತೆ ವೈರದ ಗಂಟು ಇರುವ ಜಾಗವನ್ನು ಕಂಡುಹಿಡಿದು ಹರಿಯುವ ದಾರಿಯನ್ನು ನೀರು ಕಂಡುಕೊಳ್ಳುವಂತೆ ನೀನು ಎಚ್ಚರದಿಂದಿರಬೇಕು. ಯಾರನ್ನೂ ಕಾಪಾಡಬೇಕು, ಅವರನ್ನು ಕಾಪಾಡು. ಕಂಟಕರನ್ನು ನಾಶ ಮಾಡು. ರಾಜ್ಯವನ್ನು ಆಳುವಾಗ ಹಿಂದೆ ಮುಂದೆ ನೋಡದೆ ಮಾಡಬೇಕಾದುದನ್ನು ಮಾಡುತ್ತಾ ಅಂತರಂಗದಲ್ಲಿ ನಿಶ್ಚಿಂತನಾಗಿರು ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. 34ನೇ ಕವನದಲ್ಲಿ ಮೃತ್ಯುವಿನ ತಾಳಿಗೆ ಅಗ್ಗದ ಶತ್ರುಗಳ ಸಾಮೀಪ್ಯದಲ್ಲಿ ಅದರೊಳಗೆ ಸಿಂಹದ ಗುಹೆ ಇರುವಂತೆಯೇ ಹುತ್ತಿನೊಳು ಒಳಗೆ ಹಾವಳು ಸಲೆ ಬಾಳುತ್ತಾ ಅಂತಃಪುರದೊಳು ಇರಿಸಿರೆ ಎಚ್ಚರಿಕೆಯಿಂದಿರಬೇಕೆಂದನ ಶಕುನಿ. ಅಂದರೆ ರಾಜನಾದವನು ಅಂತಃಪುರದಲ್ಲಿರುವಾಗ ಬಹಳ ಎಚ್ಚರದಿಂದಿರಬೇಕು. ಮೃತ್ಯುವಿನ ದವಡೆಯಲ್ಲಿ ಶತ್ರುಗಳ ಸಮೀಪದಲ್ಲಿ ದೂರಾಚಾರಿಗಳ ಆಸ್ಥಾನದಲ್ಲಿ ಸಿಂಹದ ಗುಹೆಯಲ್ಲಿ ಹಾವಿನ ಹುತ್ತದಲ್ಲಿ ಹೇಗಿರಬೇಕು ಅಂತಃಪುರದಲ್ಲಿ ಅಷ್ಟು ಎಚ್ಚರದಿಂದಿರಬೇಕು. ಧನ್ಯವಾದಗಳು.